ಹಲೋ ಮೈ ಟು ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಮನೆ ಮಗಳ ಆಶಾ. ಸೊ ಎಲ್ಲಿ ಹೋಗ್ತಿದ್ದೀವಿ ಅಂತ ನೋಡ್ತಾ ಇದ್ದೀರಾ? ಹಾವೇರಿಗೆ ಹೋಗ್ತಾ ಇದ್ದೀವಿ ನಮ್ಮ ಅಣ್ಣನ ಮನೆಗೆ. ಆ್ಯಕ್ಚುಲಿ ಸಂಕ್ರಾಂತಿ ಹಬ್ಬ ಇತ್ತು, ಆಲ್ಮೋಸ್ಟ್ ಎಲ್ಲರೂ ಕೂಡ್ತಾರೆ ಬಾ ಅಂತಂದರು. ಸೊ ಹಾಗಂತೂ ಮನೆ ರೀಚ್ ಆದ್ವಿ. ಅಲ್ಲಿ ಎಲ್ಲರೂ ಆಲ್ಮೋಸ್ಟ್ ಬಂದುಬಿಟ್ಟಿದ್ರು. ನಾವೇ ಲೇಟ್ ಕಮ್ಮರ್ಸು. ನಮ್ಮ ಮಾವ ಎಲ್ಲ ಕೂತ್ಕೊಂಡಿದ್ರು. ತಕ್ಷಣವೇ ನನಗೆ ಕೇರ್ ಮಾಡಿದರು. ಆಲ್ಮೋಸ್ಟ್ ಎಲ್ಲರೂ ತುಂಬಾ ಖುಷಿಯಿಂದ ಇದ್ದರು. ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ರು. ನೋಡೋಕ್ಕೆ ತುಂಬ ತುಂಬಿದ ಕುಟುಂಬ ಅಂದಮೇಲೆ ತುಂಬಾ ಖುಷಿ, ಏನೋ ಒಂಥರ ಸಂತೋಷ, ಮನಸ್ಪೂರ್ವಕವಾಗಿ ಏನೋ ಒಂಥರ ದವಖುಷ ಥರ ಇದ್ಬಿಡ್ತೇವೆ. ಸೊ ಭಟ್ರು ಬಂದುಬಿಟ್ಟು ನಮ್ಮ ದೊಡ್ಡ ಮಾವ ದೊಡ್ಡಕ್ಕ ಅವ್ರು ಅಡುಗೆ ಮಾಡ್ತಾಯಿದ್ರು, ಕುಕ್ಕಿಂಗು. ಅಕ್ಕನ ಮಗಳೆಲ್ಲ ಪೂಜೆ ಮುಗಿಸಿದ್ಲು. ಆಲ್ಮೋಸ್ಟ್ ತುಂಬಾ ಚಿಲ್ಲರ್ ಪಾರ್ಟಿಗಳೇ ತುಂಬಾ ಇದ್ವು. ನೋಡಿ, ನಮ್ಮ ದೊಡ್ಡ ಅಕ್ಕನ ಮಾವಂದು ತುಂಬಾ ಕಾಮಿಡಿ ಸೀನ್ ಇದೆ ಇಲ್ಲಿ. ನಾನು ಹೋಗಿಬಿಟ್ಟು ರಂಗೋಲಿ ಎಲ್ಲ ಹಾಕಿ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟೆ. ನಮ್ಮ ಅಕ್ಕನ ಮಗಳು ಪೂಜೆ ಮುಗಿಸ್ಬಿಟ್ಟು ಅಮ್ಮಮ್ಮ ಹೆಚ್ಕೋತಾ ಕೂತ್ಕೊಂಡಿದ್ರು. ಆಲ್ಮೋಸ್ಟ್ ಅಡುಗೆಗೆಲ್ಲ ರೆಡಿ ಆಗಬೇಕಿತ್ತು. ಸೊ ಅಣ್ಣ ಅತ್ತಿಗೆಮ್ಮ ನಮಸ್ಕಾರ ಹಾಕಬೇಕಿತ್ತು. ಇವರಿಬ್ಬರು ದೊಡ್ಡಕ್ಕರು ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಇನ್ನೇನು ಮಿಕ್ಕಿದೆ ಅಡುಗೆದು ನೋಡಿಬಿಟ್ಟು ಅಡುಗೆ ಮಾಡಿದ್ರಾಯ್ತು. ಸೊ ಅಕ್ಕ ಇಲ್ಲಿ ಲಿಂಗ ಪೂಜೆ ಮುಗಿಸಿದ್ಲು. ಮಾವಾರೆಲ್ಲರೂ ಬಂದಿದ್ದರು. ತುಂಬ ಜನ ಇದ್ದರು. ಚಿಲ್ಲರ್ ಪಾರ್ಟೀಸ್ ಅಂತೂ ತುಂಬಾ ಮಸ್ಕಿರಿ, ಮೂಜ್ ಮಸ್ತಿ, ಸಖತ್ತಾಗಿ ಎಂಟರ್ಟೈನ್ಮೆಂಟು. ಸೊ ಇವಾಗ ಎಲ್ಲರೂ ರೆಡಿಯಾಗಿ ಹೋಗಬೇಕು, ನಮಸ್ಕಾರ ಹಾಕಬೇಕು ಅಂತ ತುಂಬಾ ಗದ್ದಲ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ಆದ ತಕ್ಷಣ ನಮ್ಮ ಅಕ್ಕ ಎಲ್ಲ ಅಡುಗೆದೆಲ್ಲ ಪ್ರಿಪ್ರೇಷನ್ ನಡಿಬೇಕಲ್ಲ, ಅದಾದಮೇಲೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸೊ ಅದಾದಮೇಲೆ ಅವ್ರ ಊರಿಂದ 1 ಕಿಲೋಮೀಟ್ರ್ ಅಷ್ಟೇ ಅದು ಬಸವೇಶ್ವರ ದೇವಸ್ಥಾನ ಅದು. ಅಲ್ಲಿ ಹೋಗ್ಬಿಟ್ಟು ಅವರು ನಮಸ್ಕಾರ ಹಾಕೋಕ್ಕೆ ರೆಡಿ ಆಗ್ತಾರೆ. ಸೊ ಇಲ್ಲಿ ನಮ್ಮ ದೊಡ್ಡಕ್ಕ ದೊಡ್ಡ ಮಾವಂದೇ ಸಖತ್ ಕಾಮಿಡಿ ಸೀನ್ ಬಂದುಬಿಡುತ್ತೆ. ನಮ್ಮ ಇಡೀ ಫ್ಯಾಮಿಲಿಯಲ್ಲೇ ನಮ್ಮ ಮಾವನ ತುಂಬಾ ಕಾಮಿಡಿ ಮಾಡ್ತಾರೆ. ಸೊ ನಮ್ಮ ಉತ್ತರ ಕರ್ನಾಟಕ ಅಡುಗೆ ಅಂದರೆ ಏನಂತ ಗೊತ್ತಲ್ಲ, ಚಪಾತಿ, ಪಲ್ಯ, ಪುಡಿ ಚಟ್ನಿ, ಕೆಂಪು ಚಟ್ನಿ, ಖಾರ ಚಟ್ನಿ, ಮಡಿಕೆಕಾಳು ಪಲ್ಯ, ಬದ್ನೆಕಾಯಿ ಪಲ್ಯ, ಅನ್ನ, ಕಟ್ಟಿನ ಸಾರು, ಹಪ್ಪಳ, ಸಂಡಿಗೆ ಎಲ್ಲ ಥರದ್ದು ವೆರೈಟಿ ಇರುತ್ತೆ ತಿನ್ನೋಕ್ಕೆ. ಯಾವ್ದು ತಿನ್ನಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗಲ್ಲ. ಸೊ ಅತ್ತಿಗೆಮ್ಮ ಇಲ್ಲಿ ಸಣ್ಣ ಅತ್ತಿಗೆಮ್ಮ ಮತ್ತು ದೊಡ್ಡಕ್ಕ ಇಬ್ಬರು ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ರು. ಪ್ರಿಪ್ರೇಷನ್ನು ಸಖತ್ತಾಗಿ ಟೇಸ್ಟ್ ಇತ್ತು. ನಾವೆಲ್ಲ ನಾನು ಹೋಗಿರೋದೇ ಲೇಟು, ಇನ್ನು ರೆಡಿ ಆಗಬೇಕಿತ್ತು ನಾನು. ಸೊ ಹಂಗಂದ್ಬಿಟ್ಟು ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವರು ನಮ್ಮ ಅಕ್ಕನ ಮಗಳು. ನಮ್ಮಪ್ಪ ತುಂಬಾ ಲವ್ ಮಾಡ್ತಾರೆ ಚಿಕ್ಕ ಮಕ್ಕಳಿಗೆಲ್ಲ. ನಮ್ಮಮ್ಮಂದ 2ನೇ ಅಕ್ಕನ ಮನೆಗೆ ಹೋಗಿರೋದು ಆ್ಯಕ್ಚುಲಿ ಅದು. ನಮ್ಮ ಅವ್ವ ಅಂತಲೇ ಕರಿತೇವೆ, ಮಮ್ಮಿ ಅಂತ ನಮ್ಮ ಮಮ್ಮಿ ಕರಿತೇವೆ, ಅವ್ವ ಅಂತ ಅವಳಿಗೆ ಕರಿತೇವೆ. ಸೊ ಇದೆಲ್ಲ ಆದ ತಕ್ಷಣವೇ ನಮಸ್ಕಾರ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೋಗಬೇಕು ದೇವಸ್ಥಾನಕ್ಕೆ. ಎಲ್ಲರೂ ರೆಡಿ ಆದರು, ಬಟ್ ನಾನೇ ಲೇಟು. ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಪರಮೇಶ್ವರನ್ನ ಹೊಳೆಯಿಂದ ಹಿಡಿದು ದೇವಸ್ಥಾನವರೆಗೂ ನಮಸ್ಕಾರ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಅಣ್ಣ ಮತ್ತು ಅತ್ತಿಗೆಮ್ಮ. ಸೊ ಒಂದು 5 ಜನ ಮುತ್ತೈದೆಯರು ಅವ್ರನ್ನ ಕುಂದ್ರಿಸ್ಬಿಟ್ಟು ಅವರಿಗೆ ಹಾಲು ತುಪ್ಪ ಎರೆದು ಆರತಿ ಮಾಡಿ, ಈ ಥರ ಸಂಪ್ರದಾಯ ಉತ್ತರ ಕರ್ನಾಟಕದಲ್ಲಿ ತುಂಬಾ ಇದೆ. ನಿಮ್ಮ ಸೈಡ್ ಹೆಂಗಿದೆ ಅಂತಲೇ ತಿಳಿಸಿ, ಓಕೆನಾ? ಸೊ ನಮಸ್ಕಾರ ಹಾಕ್ತಾ ದೇವಸ್ಥಾನದವರೆಗೂ ರೀಚ್ ಆಗ್ತಾರೆ. ಅಲ್ಲೂ ಒಂದು ಸುತ್ತು ನಮಸ್ಕಾರ ಹಾಕ್ತಾರೆ ದೇವ್ರ ಗುಡಿ ಮುಂದೆ. ಅಲ್ಲೇ ಒಂದು ಟಾಕಿ ಅಂತ, ನಮ್ಮ ಸೈಡ್ ಟಾಕಿ ಅಂತೆ, ವಾಟರ್ ಟ್ಯಾಂಕ್ ಇದೆ ಅಲ್ಲೊಂದು. ಅಲ್ಲೇ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ. ಸೊ ಇಲ್ಲೆಲ್ಲರೂ ಅವರಿಗೆ ಆರತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜೋಡಿಯಾಗಿ. ಬಟ್ ನಮ್ಮದೇ ಬೇರೆ ಇದ್ದಿದ್ದಿಲ್ಲ. ನಮ್ಮ ಹಸ್ಬೆಂಡ್ ಬಂದಿದ್ದೆಲ್ಲ ತುಂಬ ಹೆವಿ ವರ್ಕ್ ಇದೆ ಅಂದ್ಬಿಟ್ಟು ನನ್ನ ಮಗನ ಅಷ್ಟೇ ಕಳಿಸಿರೋದು. ತುಂಬಾ ಖುಷಿ ಇತ್ತು. ಎಲ್ಲ ಅಕ್ಕ ತಂಗಿರೆಲ್ಲರೂ ಕೂಡಿದ್ವಿ. ಚಿಕ್ಕ ದೊಡ್ಡಪ್ಪನ ಮಕ್ಕಳು ಎಲ್ಲರೂ ತುಂಬಾ ಖುಷಿಯಿಂದ ಇತ್ತು. ಎಲ್ಲ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಜಾತ್ರೆ ಬೇರೆ ಇತ್ತಲ್ಲ. ನನ್ನ ಮಗನ ತೀಟ್ಲೆ ಜಾಸ್ತಿ, ಆಟ ಆಡಬೇಕಂತ ತುಂಬಾ ಆಸೆ ಪಡ್ತಿದ್ದ. ಹಾಗಂದ್ಬಿಟ್ಟು ಅವ್ರ ದೊಡ್ಡಪ್ಪ ಅವ್ರ ಮಾವರೆಲ್ಲ ಆಡಲಿ ಬಿಡು ಅಂದ್ಬಿಟ್ಟು ನನ್ನೇ ಬೈದ್ಬಿಟ್ಟು ಅವ್ನು ಆಡ್ಸೋಕ್ಕೆ ಸ್ಟಾರ್ಟ್ ಮಾಡಿದರು. ಜಂಪಿಂಗ್ ಆಟ ಆಡ್ತಾಯಿದ್ದ. ತುಂಬಾ ಖುಷಿ ಇತ್ತು ಅವನಿಗೆ. ಅವ್ನು ಊರಿಗೆ ಹೋದರೆ ರಿಟರ್ನ್ ಬೆಂಗಳೂರಿಗೆ ಬರೋಕ್ಕೆ ಇಷ್ಟನೇ ಪಡಲ್ಲ. 2-3 ಡೇಸ್ ಸ್ಕೂಲ್ ಮಿಸ್ ಮಾಡಿದರೂ ಕೂಡ ಇಷ್ಟನೇ ಪಡೋಂಗಿಲ್ಲ. ಸೊ ಹಂಗಂದ್ಬಿಟ್ಟು ಊರಿಗೆ ಕರ್ಕೊಂಬಂದ್ಬಿಟ್ಟೆ. ನಾನು ನೆಕ್ಸ್ಟ್ ಡೇನೇ ಇರಲಿಲ್ಲ ಅಲ್ಲಿ. ಎಲ್ಲರೂ ತುಂಬ ಒತ್ತಾಯ ಮಾಡಿದರು, ಬಟ್ ನನಗಿರೋ ಮನಸ್ಸೇ ನನಗೂ ತುಂಬಾ ಆಸೆ, ಬಿಟ್ಟು ಬರಬೇಕು ಅಂತ ಆಸೆನೇ ಇರೋಂಗಿಲ್ಲ. ಆದರೂ ಮಗನಿಗೋಸ್ಕರ ಸ್ಕೂಲ್ಗೋಸ್ಕರ ಬರಲೇಬೇಕಲ್ಲ. ಸೊ ಬಂದುಬಿಟ್ಟೆ. ಇಲ್ಲೆಲ್ಲ ಮುಗಿದ ತಕ್ಷಣ ಇನ್ನು ರಿಟರ್ನ್ ಮನೆಗೆ ಹೋಗ್ತೇವೆ. ಮನೆಗೆ ಹೋಗಿ ಎಲ್ಲರೂ ಆಲ್ಮೋಸ್ಟ್ ಸುಸ್ತು ಹೊಡೆದ್ಬಿಟ್ಟಿರ್ತಾರೆ ಬಿಸಿಲಲ್ಲೇ. ತುಂಬಾ ಸುಸ್ತಾಗಿರ್ತಾರೆ. ಕೆಲವೊಬ್ರು ಊಟನೇ ಮಾಡಿರಲ್ಲ. ಅಲ್ಲಿ ಪ್ರಸಾದ ತುಂಬ ಚೆನ್ನಾಗಿತ್ತು. ನಾವಂತೂ ಊಟ ಮಾಡಿದ್ವಿ, ಕೆಲವೊಬ್ರು ಊಟನೇ ಮಾಡಲಿಲ್ಲ.
ಸೊ ಮನೆಗೆ ಬಂದುಬಿಟ್ಟು ನಮ್ಮ ಅಣ್ಣ ಮಾವರವರೆಲ್ಲ ಮನೆಯಲ್ಲೇ ಊಟ ಮಾಡಿದರು. ಊಟ ಆದ ತಕ್ಷಣವೇ ರೆಸ್ಟ್ ಮಾಡಿ ಇನ್ನು ಊರಿಗೆ ಹೋಗಬೇಕು ಅಂತ ನೆಕ್ಸ್ಟ್ ಇನ್ನೊಂದು ಊರಿಗೆ ಹೋಗ್ಬೇಕು. ನಮ್ಮ ಮಮ್ಮಿ ಊರು ಬಂದುಬಿಟ್ಟು ಹೊಸರತ್ತಿ ಅಂತ ಚೆನ್ನೂರು. ಹೊಸರತ್ತಿ ಹತ್ರ ಚೆನ್ನೂರು, ಅದು ಹಾವೇರಿ ಜಿಲ್ಲೆನೇ. ಸೊ ಎಲ್ಲ ಮುಗಿಸ್ಕೊಂಡು ಇನ್ನು ಅಲ್ಲಿಗೆ ಹೋಗ್ಬೇಕಂತ ರೆಡಿ ಆಗ್ತಾಯಿದ್ವಿ. ಅಲ್ಲಿ ಕೂಡ ಜಾತ್ರೆ ಇತ್ತು. ಅದು ವರ್ಷಕ್ಕೊಮ್ಮೆ ಜಾತ್ರೆ. ಅದು 3 ದಿನ ಇರುತ್ತೆ. ತುಂಬಾ ಚೆನ್ನಾಗಿ ಸಖತ್ತಾಗಿರುತ್ತೆ. ಬಿಡಲೇ ಇಲ್ಲ, ನಮ್ಮ ಮಾವರೆಲ್ಲ ಬಾರೋ ಬಾ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ರು ಚೆನ್ನೂರಿಗೆ. ಸೊ ಅಲ್ಲಿ ಮುಗಿಸತ್ಲೇ ನಾನು ಚೆನ್ನೂರಿಗೆ ಹೋಗ್ಬಿಟ್ಟೆ. ಸೊ ಇಲ್ಲಿ ನಮ್ಮ ಅಣ್ಣನ ಮನೆಯಲ್ಲಿ ನಡೆದಿರೋದು. ಸೊ ಇವತ್ತಿನ ವ್ಲಾಗ್ ಮುಗಿತಾ ಬಂತು. ಸೊ ನನ್ನ ವಿಡಿಯೋ ವ್ಲಾಗ್ ನೋಡಿದ ತಕ್ಷಣ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.